ಕಾಂಗ್ರೆಸ್ ಅಭ್ಯರ್ಥಿಗಳ ಭರ್ಜರಿ ಗೆಲುವು. ಚಿಂತಾಮಣಿಯಲ್ಲಿ ಕಾರ್ಯಕರ್ತರಿಂದ ಸಂಭ್ರಮ. ರಾಜ್ಯದಲ್ಲಿ ನಡೆದ ಉಪಚುನಾವಣಾ ಫಲಿತಾಂಶದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ದಾವಣಗೆರೆ ಮತ್ತು ಬಾಗಲಕೋಟೆ ಕ್ಷೇತ್ರಗಳಲ್ಲಿ ಭರ್ಜರಿ ಜಯ ದಾಖಲಿಸಿದ್ದಾರೆ. ಈ ಗೆಲುವಿನ ಸುದ್ದಿ ತಿಳಿಯುತ್ತಿದ್ದಂತೆಯೇ ಚಿಂತಾಮಣಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನಗರದ ತಾಲೂಕು ಆಫೀಸ್ ಮುಂಭಾಗ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ ಮಾಡಿದರು. ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಜೈಭೇರಿ ಬಾರಿಸಿದ ಬೆನ್ನಲ್ಲೇ ಚಿಂತಾಮಣಿಯ ರಸ್ತೆಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಜಮಾಯಿಸಿದ್ದರು. ಚಿಕ್ಕಬಳ್ಳಾಪುರ ಮತ್ತು ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಭಾವಚಿತ್ರವಿರುವ ಬ್ಯಾನರ್ಗಳನ್ನು ಹಿಡಿದ ಕಾರ್ಯಕರ್ತರು ಪಕ್ಷದ ಬಾವುಟಗಳನ್ನು ಬೀಸುತ್ತಾ ಘೋಷಣೆಗಳನ್ನು ಕೂಗಿದರು. ಗೆಲುವಿನ ಕುರಿತು ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮುರುಗಮಲ ಲಕ್ಷ್ಮೀನಾರಾಯಣ ರೆಡ್ಡಿ, ಮುಖಂಡರಾದ ಶೇಖ್ ಸಾದಿಕ್ ರಜ್ವಿ, ಇದು ಜನರ ಗೆಲುವು ಮತ್ತು ಪಕ್ಷದ ಸಂಘಟಿತ ಹೋರಾಟಕ್ಕೆ ಸಂದ ಜಯ ಎಂದು ಬಣ್ಣಿಸಿದರು. 2028ರಲ್ಲಿ ಬರುವ ಚುನಾವಣೆಯಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಭಾರೀ ಬಹುಮತದೊಂದಿಗೆ ಜಯಗಳಿಸುವುದು ನಿಶ್ಚಿತ ಎಂದು ಹೇಳಿದರು. ಕ್ಷೇತ್ರದ ಅಭಿವೃದ್ಧಿ ಮತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳ ಮೇಲೆ ಜನರಿಗೆ ನಂಬಿಕೆ ಇದೆ. ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಕ್ಷೇತ್ರವು ಹೊಸ ಆಯಾಮವನ್ನು ಪಡೆಯಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಅಧ್ಯಕ್ಷರಾದ ಶ್ರೀನಾಥ್ ಬಾಬು, ಕಾಂಗ್ರೆಸ್ ಮುಖಂಡರಾದ ರೇಖಾ ಉಮೇಶ್, ಸಿಕೆಎಲ್ ಚಾಂದಪಾಷಾ, ಅಂಜನಪ್ಪ, ಆರ್ಎಂಜೆ ಶ್ರೀನಿವಾಸ್, ಮಾದಮಂಗಲ ಚಂದ್ರಪ್ಪ, ಶ್ರೀನಿವಾಸ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಉಪಚುನಾವಣೆ ನಡೆದಿದೆ. ಇದರಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆ ಕ್ಷೇತ್ರದಲ್ಲಿ ಬಹುಮತ ಕಾಂಗ್ರೆಸ್ ಪಕ್ಷ ಪಡೆದಿದ್ದು, ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪ್ರಚಂಡ ಬಹುಮತದೊಂದಿಗೆ ಇವತ್ತು ದಾವಣಗೆರೆ ಕ್ಷೇತ್ರ ಮತ್ತು ಬಾಗಲಕೋಟೆ ಕ್ಷೇತ್ರದಲ್ಲಿ 2 ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ 2 ಚುನಾವಣೆಗಳಲ್ಲಿ ಜಯಬೇರಿ ಗಳಿಸಿದೆ. ಈ ಒಂದು ಚುನಾವಣೆಯಲ್ಲಿ ಜಯಬೇರಿ ಗಳಿಸಲಿಕ್ಕೆ ದಾವಣಗೆರೆ ಕ್ಷೇತ್ರ ಮತ್ತು ಬಾಗಲಕೋಟೆ ಕ್ಷೇತ್ರದಲ್ಲಿ ನಮ್ಮ ಅಲ್ಲಿನ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಮತ್ತು ಇಡೀ ರಾಜ್ಯದ ಏನು ಉಸ್ತುವಾರಿಗಳನ್ನು ವಹಿಸಿಕೊಂಡಿದ್ರು ಅವರೆಲ್ಲ ಹೋಗಿ ಅಲ್ಲಿ ಚುನಾವಣೆ ಸಂದರ್ಭದಲ್ಲಿ ಕ್ಯಾನ್ವಾಸ್ ಮಾಡಿ 2 ಅಭ್ಯರ್ಥಿಗಳು ಸಹ ಗೆಲ್ಲಲಿಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಮತ್ತು ಶ್ರಮವನ್ನು ವಹಿಸಿರ್ತಕ್ಕಂಥ ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಚಿಂತಾಮಣಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಅನೇಕ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ನಮ್ಮ ಸಚಿವರ ಒಂದು ಸಹಯೋಗದಲ್ಲಿ ಅಲ್ಲಿ ಸುಮಾರು 10 ದಿವಸಗಳ ಕಾಲ ಮತ್ತು ಯುವ ಅಧ್ಯಕ್ಷರು ನಮ್ಮ ಚಿಂತಾಮಣಿ ಅವರ ನೇತೃತ್ವದಲ್ಲೂ ಸಹ ಇವತ್ತು ಅಲ್ಲಿ ಕ್ಯಾನ್ವಾಸ್ ಮಾಡಿ ಇವತ್ತು ಪ್ರಚಂಡ ಬಹುಮತವನ್ನು ಗೆಲ್ಲಿಸಿಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲೆಯ ಕಾರ್ಯಕರ್ತರಿಗೂ ಮತ್ತು ದಾವಣಗೆರೆ ಕ್ಷೇತ್ರದ ಕಾರ್ಯಕರ್ತರಿಗೂ ಈ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೀವಿ. ಅದೇ ನಡೆದಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಆಗಲಿ ದೇಶದಲ್ಲಾಗಲಿ ಇವತ್ತು ಒಳ್ಳೆಯ ಕೆಲಸಗಳನ್ನು ಮಾಡಿ ಇವತ್ತು ಬಡಬಗ್ಗರಿಗೆ ಇವತ್ತು ಒಂದು ಹೆಚ್ಚಿನ ಒಂದು ಒಳ್ಳೆಯ ಯೋಜನೆಗಳನ್ನು ಕೊಡ್ತಾ ಇದೆ. ಇವತ್ತು ಮುಖ್ಯವಾಗಿ ಏನು ಪಂಚ ಗ್ಯಾರಂಟಿಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಏನು ಅನುಷ್ಠಾನಕ್ಕೆ ತಂದಿದ್ದಾರೆ. ಈ ಒಂದು ಪಂಚ ಯೋಜನೆಗಳು ಇವತ್ತು ಸಕ್ರಿಯವಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಅದು ಇವತ್ತು ಎಲ್ಲರ ಸಾಮಾನ್ಯ ಜನರಿಗೆ ಕೈ ಸೇರ್ತಾ ಇದೆ. ಮತ್ತು ಇವತ್ತು ಸಿದ್ದರಾಮಯ್ಯನವರ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲ ವರ್ಗದ ಜನರಿಗೂ ಅದು ಪರಿಶಿಷ್ಟ ಜಾತಿ ಆಗಿರ್ಬೋದು, ಪರಿಶಿಷ್ಟ ಪಂಗಡ ಆಗಿರ್ಬೋದು, ಹಿಂದುಳಿದ ವರ್ಗ ಆಗಿರ್ಬೋದು, ಎಲ್ಲ ವರ್ಗದ ಜನರಿಗೂ ಸಮಪಾಲು ಅಂತಕ್ಕಂಥ ಒಂದು ಧ್ಯೇಯವನ್ನು ಇಟ್ಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ. ಅದೇ ರೀತಿ ಇವತ್ತು ನಮ್ಮ ಚಿಂತಾಮಣಿಯಲ್ಲಿ ಮತ್ತು ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಸುಧಾಕರ್ ರೆಡ್ಡಿಯವರ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ. ಇವತ್ತು ಏನು ಉಪಚುನಾವಣೆಗಳು ನಡೆದಿದೆ, ಇದರ ಮುಂದೆ ಬರ್ತಕ್ಕಂಥ 2028ರ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಇದು ದಿಕ್ಸೂಚಿ ಆಗ್ತಾ ಇದೆ. ಇವತ್ತು ಇದೊಂದು ದಿಕ್ಸೂಚಿ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂದೆ 2028ರ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ 150
ಸೀಟುಗಳಿಂದ ಹೆಚ್ಚಾಗಿ MLA ಅವರು ಈ ರಾಜ್ಯದಲ್ಲಿ ಗೆಲ್ತಾರೆ. ಮತ್ತು ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಸಚಿವರ ನೇತೃತ್ವದಲ್ಲಿ, ಸುಧಾಕರ್ ರೆಡ್ಡಿ ಅವರ ನೇತೃತ್ವದಲ್ಲಿ, ನಮ್ಮೆಲ್ಲರ ಕಾರ್ಯಕರ್ತರ ಮುಖಂಡರ ಒಂದು ಬೆಂಬಲದಿಂದ ಇವತ್ತು ಮುಂದೆ ಬರ್ತಕ್ಕಂಥ 2028ರ ಚುನಾವಣೆಯಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಚಂಡ ಬಹುಮತದೊಂದಿಗೆ ಸುಧಾಕರ್ ರೆಡ್ಡಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತೇವೆ ಅಂತಕ್ಕಂಥ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ಇವತ್ತು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಯುವ ಅಧ್ಯಕ್ಷರುಗಳು, ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಎಲ್ಲ ಬಂದು ಇವತ್ತು ಏನು ಕಾಂಗ್ರೆಸ್ ಪಕ್ಷ ಇವತ್ತು ಗೆದ್ದಿದೆ, ಇದಕ್ಕೆ ನಾವು ಇಲ್ಲಿ ಬೆಂಬಲವನ್ನು ಸೂಚಿಸಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಏನು ಇವತ್ತು ಇದು ದಿಕ್ಸೂಚಿ ಆಗಿದೆ, 2028ರ ಚುನಾವಣೆಯಲ್ಲಿ ನಮ್ಮ ರಾಜ್ಯದಲ್ಲಿ 158 MLAಗಳ ಮೇಲೆ ಗೆಲ್ತಾರೆ. ಮತ್ತು ಅದೇ ರೀತಿ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಸಹ 2028ರ ಚುನಾವಣೆಯಲ್ಲಿ ನಮ್ಮೆಲ್ಲರ ಮುಖಂಡರ ಕಾರ್ಯಕರ್ತರ ಒಂದು ಏನು ಬೆಂಬಲದಿಂದ ನಮ್ಮ ಸುಧಾಕರ್ ರೆಡ್ಡಿ ಅವರು ಸಹ ಸುಮಾರು 50,000 ಮತಗಳ ಅಂತರದಿಂದ 2028ರ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆ, ಎಲ್ಲ ನಮ್ಮ ಉಸ್ತುವಾರಿಗಳ ಏನು 2 ಕ್ಷೇತ್ರ ಉಪಚುನಾವಣೆ ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ಇವತ್ತಿನ ದಿನ ಜಯಬೀರವಾಗಿದೆ. ಇದರಿಂದ ಒಂದು ಅರ್ಥ ಆಗುತ್ತೆ, ಇಡೀ ಕಾಂಗ್ರೆಸ್ ಕಾರ್ಯಕರ್ತರು, ಕರ್ನಾಟಕದ ಕಟ್ಟಕಡೆ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಒಂದು ಶಕ್ತಿ ಬಂದಿದೆ. ಯಾಕಂದರೆ ಎರಡೂ ಪಕ್ಷಗಳು JDS ಹಾಗೂ BJP ಎರಡೂ ಪಕ್ಷ ಒಂದಾದರೂ ಸಹ ಕಾಂಗ್ರೆಸ್ ಪಕ್ಷ ಸುಭದ್ರವಾಗಿದೆ 2 ಕ್ಷೇತ್ರದಲ್ಲಿ ಅನ್ನೋದಕ್ಕೆ ಒಂದು ನಿದರ್ಶನ ಆಗಿದೆ. ಇಷ್ಟೊಂದು ಇಡೀ ರಾಜ್ಯದ ಒಂದು ಚಿತ್ತಾನೆ ಈ 2 ಕ್ಷೇತ್ರಗಳಲ್ಲಿದ್ದು, ವಿಶೇಷವಾಗಿ ದಾವಣಗೆರೆ ಕ್ಷೇತ್ರ ನಮ್ಮ ಚಿಂತಾಮಣಿ ಶಾಸಕರಾದ MC ಸುಧಾಕರ್ನವರು ವಿಶೇಷವಾಗಿ ಮುತುವರ್ಜಿ ತಗೊಂಡು ಅವರ ರಾಜಕೀಯ ಚತುರತೆಯಿಂದ 2 ಜಿಲ್ಲೆಯ ಮುಖಂಡರುಗಳಿಗೆ, ಶಾಸಕರುಗಳಿಗೆ ಕರೆಸಿಕೊಂಡು, ನಮ್ಮ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕರೆಸಿಕೊಂಡು ಬೂತ್ ಮಟ್ಟದಲ್ಲಿ ಬೂತ್ ವೈಸನ್ನು ರಾಜಕೀಯ ಚತುರತೆಯನ್ನು ವಿಂಗಡಿಸಿ ಅಲ್ಲಿ ಯಾವ ರೀತಿ ಗೆಲುವಿಗೆ ಒಂದು ರೂಪುರೇಷೆಗಳನ್ನು ಸನ್ನಿವೇಶ ತಗೊಂಬರ್ಬೇಕಂತ ತಗೊಂಬಂದು ಇವತ್ತು 1921 ಅಂತರದಲ್ಲಿ ಗೆದ್ದಿದ್ರೂ ಸಹ ಇದೊಂದು ಗೆಲುವು ನಮ್ಮ ಇಡೀ ಕರ್ನಾಟಕಕ್ಕೆ, ದಾವಣಗೆರೆದು ರಾಜ್ಯಕ್ಕೆ ಒಂದು ಚಿಕ್ಕಾಣಿ, ಒಂದು ಮುಂದಿನ ದಿಕ್ಸೂಚಿ ಆಗಿದೆ. ಹಾಗೂ ಅಲ್ಲಿನ ಎಲ್ಲ ಕಾರ್ಯಕರ್ತರಿಗೂ ಹಾಗೂ ಬಾಗಲಕೋಟೆಯ ಮೇಟಿರವರ ಪುತ್ರರಾದ ಅವರು ಸಹ ಕಾಂಗ್ರೆಸ್ ಗೆಲುವಾಗಿದೆ. ಅವ್ರಿಗೂ ಸಹ ವಿಶೇಷವಾಗಿ ಆ 2 ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡರುಗಳಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀವಿ. ನಂತರ ಪಂಚರಾಜ್ಯದ ಏನು ಚುನಾವಣೆ ಫಲಿತಾಂಶ ಬಂದಿದೆ, ವಿಶೇಷವಾಗಿ ಕೇರಳದಲ್ಲಿ UDF ಪಕ್ಷ ಏನು ನಮ್ಮ ಸುಧಾಕರ್ನವರು ಅಲ್ಲಿ ಸಹ ಹೋಗಿದ್ರು, ಜಮೀರಣ್ಣನವರು 10 ದಿನ ಅಲ್ಲಿ ಹೋಗಿದ್ರು. ಯಾವತ್ತೂ ಇಲ್ಲದಿರೋದು UDF ಪಕ್ಷ ಅಲ್ಲಿ ರಾಜ್ಯ ಸರ್ಕಾರ ಅಲ್ಲಿ ನಮ್ಮ UDF ಸರ್ಕಾರ ಬಂದಿದೆ. ಇವತ್ತಿನ ದಿನದಲ್ಲಿ ಅಲ್ಲಿ ಸಹ ಕೇರಳದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ, UDFನ ಎಲ್ಲ ಪಕ್ಷದ ಮುಖಂಡರುಗಳಿಗೂ, ವಿಶೇಷವಾಗಿ ನಮ್ಮ ಚಿಂತಾಮಣಿ MC ನಮ್ಮ ಎಲ್ಲ ಕಾರ್ಯಕರ್ತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಈ ವಿಜಯೋತ್ಸವವನ್ನು ಅತಿ ವಿಜೃಂಭಣೆ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸಂಭ್ರಮಾಚರಣೆ ದಿನಾಚರಣೆ ಆಗಿದೆ. ಧನ್ಯವಾದಗಳು.